ಭಾಳ ಕಷ್ಟಪಟ್ಟು ಮುಗಿಸ್ಕೊಂಬಂದಿದ್ದೀವಿ. ಮತ್ತೆ ಜ್ಞಾಪಿಸ್ತಾ ಇದೆಯಲ್ಲಪ್ಪ ಇದನ್ನು. ರಾತ್ರಿ ನಿದ್ದೆ ಬರಲ್ಲ. ರಘು ದೊಡ್ಡದಾಗಿ ಇಷ್ಟ ಬಂದಾಗ ಮಾತಾಡು, ಇಷ್ಟ ಬಂದಾಗ ಹಾಡು ಹೇಳ್ದ ಅಂತ ಮೆಚ್ಕೊಂಬಿಟ್ಟೆ. ಆ ಡಬ್ಬಿಂಗಿಗೆ ಬಾ ಗೊತ್ತಾಗುತ್ತೆ ನಿನ್ನ ಅವಸ್ಥೆ ಏನು ಅಂತ. ಯಾವ ಭಾಷೆ ಅದು, ಯಾವ ಊರಿಂದ ಎತ್ಕೊಂಬಂದಿದ್ದಾರೆ. ಹೋಲಿ ಒಂದು ಕಡೆಯಿಂದ ತಗೊಂಬಂದಿದ್ರೆ ಓಕೆ, 10 ಕಡೆಯಿಂದ ತಂದಿದ್ದನ್ನೆಲ್ಲ ಸೇರಿಸ್ಬಿಟ್ಟು ಮಾತಾಡು ಅಂತ ಒಂದು ಕೈಲಿ ಮಾತಾಡಿಸಿದ್ದಾರೆ. ಬಹಳ ಅದ್ಭುತವಾದ ಅನುಭವ ಈ ಸಿನಿಮಾದಲ್ಲಿ ನನಗೆ. ಹಾಗೇನೆ ಸಿಕ್ಕಾಪಟ್ಟೆ ಕಂಪ್ಲೇಂಟು ನಿರ್ದೇಶಕರ ಮೇಲೆ. ಇವ್ರು ಯಾರೋ ನಿರ್ದೇಶಕರ ಮೇಲೆ ಕಂಪ್ಲೇಂಟ್ಗಳನ್ನು ಹೇಳಲ್ಲ, ನಾನು ಹೇಳಿಬಿಡ್ತೀನಿ. ಏನೋ ನನ್ನ ಮನೆಗೆ ಬಂದರು, 4 ನಿಮಿಷದಲ್ಲಿ ನನ್ನ ಪಾತ್ರ ಹೇಳಿ ಮುಗಿಸಿ ಹೊರಟುಬಿಟ್ರು. ನನಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು 2-3 ವಿಷಯ ಹೇಳ್ತೀನಿ. ಯೋಗರಾಜ್ ಭಟ್ರು ಅಂದರೆ ನನಗೆ ಬಹಳ ಹಿಂದಿನಿಂದ ಗೊತ್ತು. ಸಿನಿಮಾ ಮಾಡೋಕ್ಕೆ, ಅವ್ರು ಸಿನಿಮಾ ಮಾಡೋದಕ್ಕಿಂತ ಮುಂಚಿನಿಂದ ನನ್ನ ರೂಮ್ನಲ್ಲಿ ಬಂದು ಕೂತಿರೋರು. ಬೆಳೆದ್ರು, ಬಹಳ ದೊಡ್ಡದಾಗಿ ಬೆಳೆದ್ರು. ಸಂತೋಷ ಆಯಿತು. ಈ ಸಿನಿಮಾ ಮಾಡಬೇಕಾದ್ರೆ ಕರೆದ್ರು ಒಂದು ದಿವಸ ಆಫೀಸ್ಗೆ. ಅದೇನೋ ಕಾಸ್ಟ್ಯೂಮ್ ಟ್ರಯಲ್ ಅಂದರು. ಇನ್ನೊಂದು ದಿವಸ ಕರೆದ್ರು ಡೈಲಾಗ್ ಡೆಲಿವರಿ ಟ್ರಯಲ್ ಅಂದರು. ಎಲ್ಲದಕ್ಕೂ ಒಪ್ಪಿಕೊಂಡೆ. ಆದರೆ ಅವ್ರು ಹೋಗಿದ ರೀತಿ ಅಂದರೆ ಅದನ್ನು ಎಷ್ಟು ಮುತುವರ್ಜಿ ಇಟ್ಟಿವನ್ನೆಲ್ಲ ಯೋಚನೆ ಮಾಡ್ತಾರೆ ಅನ್ನೋದು ನನಗೆ ತಲೆ ಕೆಟ್ಟೋಯ್ತು. ಮೊನ್ನೆ ಯಾರೋ ಹೊಸ ನಿರ್ದೇಶಕರು ಬಂದಿದ್ದರು, ಯಾವುದೋ ಒಂದು ಇದನ್ನ ಏನಪ್ಪ ನನ್ನ ಕಾಸ್ಟ್ಯೂಮು ಅಂತ ಕೇಳಿದೆ. ಅದೇ ಸರ್, ಅಡ್ಡ ಪಂಚೆ, ಒಂದು ಜುಬ್ಬ. ನಿಮ್ಗೆ ಇವೆರಡನ್ನ ಬಿಟ್ಟು ಬೇರೆ ಏನಾದ್ರು ಯೋಚನೆ ಮಾಡೋಕ್ಕೆ ಸಾಧ್ಯನಾ? ಒಂದು ಸಿನಿಮಾ ಅಂದರೆ ಏನಾದ್ರು ಹೊಸತನ ಇರಬೇಕಲ್ಲೇನ್ರಿ, ಅದು ಎಲ್ಲದರೊಳಗೂ ಇರಬೇಕು. ಇನ್ನೇನು ಮಾಡೋಕ್ಕಾದ್ರೆ ಪೈಜಾಮ ಹಾಕ್ಬೇಡ ಸರ್. ಒಂದು ನಿಮಿಷ ತಡೀರಿ, ನಂದೊಂದು ಸ್ಟಿಲ್ ನಾನೇ ಇಟ್ಕೊಂಡಿದ್ದೆ. ಹಾಗೆ ಯಾರಿಗೂ ತೋರ್ಸೋಕ್ಕಲ್ಲ, ನನ್ನ ಕಾಸ್ಟ್ಯೂಮ್ ಕಂಟಿನ್ಯೂಟಿ, ನನ್ನ ಗಡ್ಡ ಇದ್ರೆ ಕಂಟಿನ್ಯೂಟಿ ನೋಡೋಕ್ಕೆ ಅಂತ. ಸುಮ್ಮನೆ ಇದನ್ನು ನೋಡಿ ಅಂದರು. ಹಿಂಗೆ ತೋರಿಸಿ ಹಿಂಗೆ ಇಟ್ಕೊಂಡ್ಬಿಟ್ಟೆ. ಇದು ಯಾರದ್ದು ಹೇಳಿ ಅಂತ ಗೊತ್ತಾಗಲಿಲ್ಲ ಸರ್. ನಂದೇ. ಒಬ್ಬ ಮನುಷ್ಯನಿಗೆ ಒಂದು ಹೊಸ ರೂಪ ಕೊಡೋದಕ್ಕೆ ಕಾಸ್ಟ್ಯೂಮು, ಗಡ್ಡ, ತಲೆ, ಮೇಕಪ್ ಎಲ್ಲವೂ ಬೇಕಾಗುತ್ತೆ. ಬಟ್ ಇದರ ಬಗ್ಗೆ ಮುತುವರ್ಜಿ ವಹಿಸ್ಬೇಕು. ಮುತುವರ್ಜಿ ವಹಿಸಿದಾಗ ಇವೆಲ್ಲ ಹೊಸತನ ಕಾಣುತ್ತೆ. ಅದು ನಮ್ಮ ಯೋಗರಾಜ್ ಭಟ್ರಲ್ಲಿ ಕಾಣ್ತು. ಭಾಳ ಸಂತೋಷ. ಭಾಳ ಚೆನ್ನಾಗಿ ಒಂದು ಹೊಸ ರೂಪ ಕೊಟ್ಟರು ನನಗೆ. ಇಷ್ಟೆಲ್ಲ ಆದಮೇಲೆ ಕಷ್ಟ ಕೊಡೋಕ್ಕೆ ಶುರು ಮಾಡಿದರು. ಅವನ್ನ ಹೇಳ್ಕೋಬೇಕು. ಅದು ಕಂಪ್ಲೇಂಟ್ ಆಗಿರಲಿ, ಪರವಾಗಿಲ್ಲ. ಇನ್ಯಾವಾಗ ತೀರಿಸ್ಕೊಳಕ್ಕಾಗತ್ತೆ? ನಾವು ಇಂಥ ಸಮಯದಲ್ಲೇ ತೀರಿಸ್ಕೋಬೇಕು ತಾನೆ. ಹೇಳಿದರು, ನೀನು 100 ವರ್ಷದವನಪ್ಪ. ನಾನು ಓಕೆ, ಹತ್ತತ್ರ ಇದ್ದೀನಿ ನಾನು, ಈಗಾಗಲೇ 82. ಆಯಿತು, ನಾನು ನಟ ತಾನೆ, ಅದು ರಂಗಭೂಮಿಯಿಂದ ಬಂದವನು. ಓಕೆ, 100 ವರ್ಷ ಅಂತ ಅಂದರೆ ಒಂದಿಷ್ಟು ತಲೆ ಅಲ್ಲಾಡಿಸ್ಬೇಕು, ಬೆನ್ನು ಬಗ್ಗಿಸ್ಬೇಕು, ಎಲ್ಲ ಮಾಡೋ ಹಂಗಿಲ್ಲ. ಏನು ಮೈ ಬಗ್ಸೋಂಗೆ? ಯಾಕೆ? ನೀವು ಮನಸ್ಥಿತಿಯಲ್ಲಿ ಇನ್ನೂ 60-70 ವರ್ಷದವರು. ಆ ರೀತಿ ಇದೆ ಈ ಪಾತ್ರ ಅಂದರು. ಇದನ್ನು ಯಾವ ರೀತಿ ನಾನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ? 100 ವರ್ಷ ಆಗಿದೆ ಅಂತಲೂ ತೋರಿಸ್ಬೇಕು, 60-70 ವರ್ಷದ ಚೈತನ್ಯ ಇದೆ ಅಂತಲೂ ತೋರಿಸ್ಬೇಕು. ಆಗ್ಲಪ್ಪ ಏನೋ ಮಾಡೋಣ ಅಂತ ಶುರು ಮಾಡಿದೆ. ಒಂದು ಸೀನ್ ಆಯಿತು ನೋಡಿ. ಇಲ್ಲೂ ಕೂಡ ಈ ಕೈ ಬರುತ್ತವ್ದ, ಕೈ ಉಪಯೋಗಿಸೋಂಗಿಲ್ಲ.
ಇದು ಒಳ್ಳೆ ಹೋಯ್ತಲ್ರಿ. ಭರತನ ನಾಟ್ಯಶಾಸ್ತ್ರದಲ್ಲಿ ಆಂಗಿಕ ಅಭಿನಯ ಅಂತ ಕೈಗೆ ಅಂತ ಕೊಟ್ಟಿದ್ದಾರೆ. ನನ್ನನ್ನು ಭಾಳ ಜನ ಆಂಗಿಕ ಅಭಿನಯ ಕೂಡ ಮೆಚ್ಕೊಂಡಿದ್ದಾರೆ. ನೋ, ಈ ಸಿನಿಮಾದಲ್ಲಿ ಕೈ ಉಪಯೋಗಿಸೋಂಗಿಲ್ಲ. ಆಯ್ತಪ್ಪ, ಮೈ ಬಗ್ಸೋ ಹಂಗಿಲ್ಲ. ಓಕೆ, ಹೋಗಲಿ. ಅಮಿತಾಬ್ ಬಚ್ಚನ್ ಥರ ಬ್ಲ್ಯಾಕ್ನಲ್ಲೆಲ್ಲ ಮಾಡಿದ್ನೆಲ್ಲ ತಲೆ ಅಲ್ಲಾಡಿಸೋ ಹಂಗಿಲ್ಲ. ಆಯಿತು. ಅದೇನು ಹಂಗಾರೆ ಏನು ರೋಬೋ ಥರ ನಿಂತ್ಕೋಬೇಕಾ? ನೋಡೋಣ, ಡೈರೆಕ್ಟ್ರು ಹೇಳ್ತಾ ಇದ್ದಾರೆ, ಮಾಡೋಣ. ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ತಾನೆ. ಉಮೇಶ ಇದ್ದಾನೆ, ಅವ್ರ ಕೈಲಾಗಲ್ಲ, ಯಾಕಂದ್ರೆ ನಾನು ಭಾರ. ಅವ್ರು ಯಾರೋ ಲೋಕಲ್ ಪೀಪಲ್, ಇವನ್ನ ಹಿಂಗೆ ಬಿಟ್ರೆ ಆಗಲ್ಲ ಅಂತ ಅಂದು ಒಂದು ಜಾಕೆಟ್ ಹಾಕಿ, ಅದ್ಯಾವುದೇ ಕರೆಕ್ಟ್ ಟೈಮಿಗೆ ಹಿಂದ್ಗಡೆಯಿಂದ 4 ಜನ ದಬ್ಬಿದ್ರು, ಅಲ್ಲೊಂದು 4 ಜನ ಎತ್ಕೊಂಡ್ರು. ಇಷ್ಟೇ ಗೊತ್ತಿರೋದು ನನಗೆ. ಅಲ್ಲಿಂದ ಅಲ್ಲಿಗೆ ಹೆಂಗೆ ಹೋದೆ ಅಂತ ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಸಾಹಸವನ್ನು ನನ್ನ ಕೈಲಿ ಮಾಡಿಸಿದ್ದಾರೆ. ದಿಸ್ ಇಸ್ ನಾಟ್ ಪಾರ್ಟ್ ಆಫ್ ಸಿನಿಮಾ, ದಿಸ್ ಇಸ್ ಪಾರ್ಟ್ ಆಫ್ ರಿಯಲ್ ಲೈಫ್. ಒಪ್ಕೋತೀನಿ, ಇವನ್ನೆಲ್ಲ ಮಾಡಿದ್ರೇ ದೊಡ್ಡ ಚಿತ್ರಗಳಾಗೋದು. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರೊಡಕ್ಷನ್ ಹುಡುಗರಿದಾರಲ್ಲ, ಅದನ್ನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರ್ರಿ ಅಲ್ಲಿ. ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಅವ್ರು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ ಅಂತ. ಅದರ್ವೈಸ್ ಇಲ್ಲೆಲ್ಲ ಎಲ್ಲೋ ಹೋಗ್ತಾರೆ, ಇದನ್ನು ಮಾಡ್ತಾರೆ, ಇದರಿಂದ ಅಲ್ಲಿಗೆ ಇಡ್ತಾರೆ. ಅದಲ್ಲ, ಅದು ನಿಜವಾದ ಸಾಹಸದ ಕೆಲಸ ಅಪ್ಪ. ನೋಡಿ, ನಮ್ಮ ಪರದೆ ಮೇಲೆ ಬಂದಾಗ ನಮಗೇನೋ ಒಂದು ಪ್ರಶಸ್ತಿ ಕೊಟ್ಟು ಬಿಡ್ತಾರೆ, ಇದನ್ನು ಮಾಡ್ತಾರೆ. ಅವರನ್ನು ಗುರುತಿಸೋ ಪ್ರಯತ್ನ ಎಲ್ಲರೂ ಆಗಬೇಕಪ್ಪ. ಈಗ ನಾನು ಗುರುತಿಸ್ತೀನಿ ನಿಮಗೆ, ನಿಮ್ಮೆಲ್ಲರಿಗೂ ಒಟ್ಟೇ ಒಂದು ನಮಸ್ಕಾರ ಮಾಡಿ. ನಿಮ್ಮ ಕೆಲಸ ಸಮಥಿಂಗ್ ಅನ್ಬಿಲೀವಬಲ್. ಪರ್ಟಿಕ್ಯುಲರ್ಲಿ ಅಂಥ ಜಾಗಕ್ಕೆ ಹೋದಾಗ. ಇವೆರಡಾಯಿತು. ಇನ್ನೊಂದು ಹೊಸ ಹುಡುಗರು, ಸುಮುಖ ಹೊಸಬನೇನಲ್ಲ, ಆದರೂ ಒಂದು ನಿಜವಾದ ಕಮರ್ಷಿಯಲ್ ಸಿನಿಮಾಗೆ ಅವನು ಹೊಸದಾಗಿ ಕಾಲಿಟ್ಟಿರೋನು ಅಂತಲೇ ಹೇಳಬೇಕು. ಸಣ್ಣ ವಯಸ್ಸಿನಿಂದ ನೋಡಿದ್ದೀನಿ. ಮುನ್ನೋಡಿ ಸಿನಿಮಾದಲ್ಲಿ ಒಂದು ಸಣ್ಣ ಮಗುವಿನ ಪಾತ್ರ, ಅದು ಹೆಣ್ಣು ಮಗುವಿನ ಪಾತ್ರ. ಚಡ್ಡಿ ಕೂಡ ಹಾಕ್ಕೊಳಕ್ಕೆ ಬಿಟ್ಟಿರಲಿಲ್ಲ ನಾವು, ಹಾಗೆ ಬಂದವನು. ಅದು ಸಮುದ್ರದ ಕಡಲ ತೀರವೇ. ಅಲ್ಲಿಂದ ಇಲ್ಲಿಗೆ ಅಗಾಧವಾಗಿ ಬೆಳೆದಿದ್ದಾನೆ. ಇಲ್ಲಿ ಆ ಕುದುರೆ ಏರಿ ಬಂದಾಗ ನೋಡಿ ಭಾಳ ಸಂತೋಷವಾಯಿತು ನನಗೆ. ಓಕೆ, ಗುಡ್ ಲಕ್. ನೀನು ಭಾಳ ಅರಸ್ಕೊಂಡಿದ್ದೆ, ಅದು ಗೊತ್ತು ನನಗೆ. ಆ ಮನುಷ್ಯ ಸುಮ್ಮನೆ ಹಂಗೆ ಬಿಡೋನಲ್ಲ. ಆದರೆ ಅವರು ನಿನಗಾಗಿ ವಹಿಸಿರೋ ಮುತುವರ್ಜಿ ಇದೆಯಲ್ಲ, ಕಣ್ಣಾರೆ ಕಂಡಿರೋದು. ಒಬ್ಬ ಹೊಸ ಹುಡುಗನ್ನ ಒಬ್ಬ ಕಮರ್ಷಿಯಲ್ ಹೀರೋ ಆಗಿ ಹೇಗೆ ನಿಲ್ಲಿಸಬೇಕು ಅನ್ನೋದು ಅವ್ರಿಗೆ ಗೊತ್ತು. ಅದಕ್ಕೆ ಏನೇನು ಸಲಕರಣೆಗಳಿಗೆ ಬೇಕೋ ಅವೆಲ್ಲವನ್ನು ಅವರಲ್ಲಿ ತುಂಬುತ್ತಾರೆ. ಹಾಗಾಗಿಯೇ ಅವ್ರು ಮಾಡೋ ಕೆಲಸಗಳು ಭಾಳ ದೊಡ್ಡ ಪ್ರಮಾಣದಲ್ಲಾಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಅದೇ ರೀತಿ ಇಬ್ಬರು ಹೆಣ್ಮಕ್ಕಳು ಕೂಡ ಭಾಳ ಕಷ್ಟಪಟ್ಟಿದ್ದಾರೆ ಅವ್ರ ಜೊತೆಯಲ್ಲಿ ಏಗಕ್ಕೆ. ಓಕೆ, ಹಾಗೆ ಅವರಿಂದ ಬಹಳ ಒಳ್ಳೆಯ ಪರ್ಫಾರ್ಮೆನ್ಸ್ನು ತಗೊಂಡಿದ್ದಾರೆ. ಬಹಳ ಸಂತೋಷದ ವಿಷಯ. ಇಷ್ಟೆಲ್ಲ ಆದಮೇಲೆ ಇವ್ಯಾವುದೇ ಆಗಲಿ, ಇಂಥ ಒಂದು ದೊಡ್ಡ ಕೆಲಸಕ್ಕೆ ಹಿಂದುಗಡೆ ಒಬ್ಬ ಒಳ್ಳೆ ನಿರ್ಮಾಪಕ ಮತ್ತು ಅವರಿಗೆ ಸಪೋರ್ಟಾಗಿ ನಿಲ್ಲೋ ಅಂಥ ಒಬ್ಬ ಗಂಗಾಧರ, ಒಬ್ಬ ಪ್ರತಾಪ ಇದಾರಲ್ಲ, ಅದು ಬಹಳ ಮುಖ್ಯ. ಅದು ಅವರು ತಮ್ಮ ಕೆಲಸಗಳನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತಂದರೆ ಅದು ಹೇಳೋಕ್ಕೆ ಸಾಧ್ಯವಿಲ್ಲ. ಯಾವತ್ತೋ ಮುಂದೊಂದು ದಿವಸ ಹೇಳಬೇಕಾಗತ್ತೆ, ಹೇಳ್ತೀನಿ ನಿಮಗೆ. ಯಾಕೆಂದ್ರೆ ಈ ಸಿನಿಮಾ ಪ್ರಪಂಚ ಇರೋದು ನಂಬಿಕೆಯ ಮೇಲೆ ನಿಂತಿರೋದು. ಓಕೆ, ಆ ನಂಬಿಕೆಯನ್ನು ನಿಜ ಅರ್ಥದಲ್ಲಿ ಅರ್ಥ ಮಾಡಿಕೊಂಡು ಅವ್ರು ಮಾಡಿರೋ ಕೆಲಸ ಇದೆಯಲ್ಲ, ಬಹಳ ದೊಡ್ಡದು. ಅದಕ್ಕೆ ಒಂದು ಸರಿ ಕೇಳಿದೆ ನಾನು, ಈ ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರ್ ಯಾರು ಅಂತ, ನೀನಾ ಅಥವಾ ಆ ಪ್ರತಾಪ ಅಂತ. ಎಲ್ಲ ಕೆಲಸಗಳನ್ನು ಮಾಡ್ತಿದ್ದ. ಭಾಳ ಸಂತೋಷ ಆಗುತ್ತೆ.
ಆಮೇಲೆ ಇಡೀ ಒಂದು ಗುಂಪು ಅನ್ನಬಾರ್ದು, ಅದಕ್ಕೆ ಏನು ಅನ್ಬೇಕು ಸರ್, ಅದಕ್ಕೆ ಟೀಮ್ ಟೀಮ್ ಅನ್ನೋದ, ಟೀಮ್ ವರ್ಕ್, ಟೀಮ್ ಸ್ಪಿರಿಟ್ ಅನ್ನೋದು ಅಲ್ಲಿ ಕಂಡು ಎಷ್ಟು ಚೆನ್ನಾಗಿತ್ತು. ಏನು ಕತೆ, ಒಂದು ಸಿನಿಮಾ ಆದಮೇಲೆ 10 ವರ್ಷಗಳು ಅದರ ಅನುಭವಗಳನ್ನು ನಾವಿನ್ನೂ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಲ್ಲ, ಅದು ಬಹಳ ದೊಡ್ಡದದು. ಹಾಗಾಗಿ ಈ ಸಿನಿಮಾ ಕೂಡ ಇವತ್ತಿನ ದಿವಸ ನೀವು ನೋಡಿರೋದು ತುಣುಕುಗಳಷ್ಟೇ. ಹೆಸರು ಮನದ ಕಡಲು ಅಂತ ಬಹಳ ಚೆನ್ನಾಗಿದೆ. ಓಕೆ, ನಿಜವಾಗಿಯೂ ಕೂಡ ಈ ಸಿನಿಮಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ಪಡ್ಕೊಳ್ಳಿ ಅಂತ ಹೇಳಿ ಇಲ್ಲಿಗೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನನ್ನ ಅನಂತ ಶುಭಾಶಯಗಳನ್ನು ಹೇಳಿ ಮುಗಿಸ್ತೇನೆ.